ನಾಳೆ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಶಾಸಕರು, ಸಂಸದರು ಎಲ್ಲಾ ಪಕ್ಷಗಳ ಮುಖಂಡರು ಬರ್ತಾರೆ. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಕೇಂದ್ರದ ಪರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಮುಂದಿನ ಸುದ್ದಿ, ನಾಳೆಯಿಂದ ಸಂಸತ್ ಮಳೆಗಾಲದ ಅಧಿವೇಶನ ಶುರುವಾಗ್ತಿದೆ. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 5 ಪ್ರಮುಖ ಮಸೂದೆಗಳಿಗೆ ಅಂಗೀಕಾರ ಪಡೆಯಲು ಸಜ್ಜಾಗಿದೆ. ಆದರೆ ಸಂಸತ್ನಲ್ಲಿ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಲು ಪ್ರತಿಪಕ್ಷಗಳು ಬ್ರಹ್ಮಾಸ್ತ್ರಗಳನ್ನೇ ರೆಡಿ ಮಾಡಿಕೊಂಡಿವೆ. ಸಂಸತ್ ಅಧಿವೇಶನ ಯಶಸ್ವಿಗೊಳಿಸುವ ಬಗ್ಗೆ ಇವತ್ತು ದೆಹಲಿಯಲ್ಲಿ ಸರ್ವಪಕ್ಷ ಸಭೆ ನಡೆಸಲಾಯಿತು. ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಜೆಪಿ ನಡ್ಡಾ, ಕಿರಣ್ ರಿಜಿಜು ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು. ಆದರೆ ಸರ್ವಪಕ್ಷ ಸಭೆಗೆ ಟಿಎಂಸಿ ಪಕ್ಷದ ಬಂಡಾಯದ ಟೀಮ್ ಬಂದಿದ್ದಕ್ಕೆ ಮಮತಾ ಬ್ಯಾನರ್ಜಿ ಪಡೆಯವರು ಸಭೆಯಿಂದ ಅರ್ಧಕ್ಕೆ ಎದ್ದು ಹೋದರು. ಆ ಮೂಲಕ ಸಂಸತ್ ಅಧಿವೇಶನದಲ್ಲೂ ಸಂಗ್ರಾಮ ಶುರುವಾಗುವ ಸಂದೇಶನೂ ರವಾನೆಯಾಯಿತು. ಇವೆಲ್ಲದರ ಮಧ್ಯೆಯೂ ನಾಳೆಯಿಂದ ಅಧಿವೇಶನ ಶುರುವಾಗ್ತಿದ್ದು ಸರ್ಕಾರ 5 ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ಸಜ್ಜಾಗಿದೆ. ಆ ಪ್ರಮುಖ ಮಸೂದೆಗಳನ್ನು ನೋಡ್ತಾ ಹೋಗೋದಾದ್ರೆ, ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂವಿಧಾನದ 131ನೇ ವಿಧಿಗೆ ತಿದ್ದುಪಡಿಯಾಗಿದ್ದು ಆ ಮಸೂದೆಯನ್ನ ಕೇಂದ್ರ ಸರ್ಕಾರ ಅಂಗೀಕರಿಸಲು ರೆಡಿಯಾಗಿದೆ. ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕಾಗಿರುವ ಮಹಿಳಾ ಮೀಸಲಾತಿ ಕಾನೂನಿನ ಅನುಷ್ಠಾನ ಮಸೂದೆ ಅಂಗೀಕರಿಸೋಕೂ ಸಜ್ಜಾಗಿದ್ದಾರೆ. ಇನ್ನು ದೇಶದಾದ್ಯಂತ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಸಂವಿಧಾನದ 129ನೇ ವಿಧಿಗೆ ತಿದ್ದುಪಡಿ ತಂದಿರೋ ಮಸೂದೆ ಮಂಡನೆಗೂ ಮೋದಿ ಟೀಮ್ ರೆಡಿಯಾಗಿದೆ. ಇವೆಲ್ಲದರ ಮಧ್ಯೆ ವಂದೇ ಮಾತರಂಗೆ ಅವಮಾನಿಸಿದ್ರೆ 3 ವರ್ಷ ಜೈಲು ಶಿಕ್ಷೆ ವಿಧಿಸುವ ಮಸೂದೆ ಅಂಗೀಕಾರ ಆಗಲಿದೆ. ಕಳೆದ ಸಂಸತ್ ಕಲಾಪದಲ್ಲಿ ಲೋಕಸಭೆಯಲ್ಲಿ ಇದು ಪಾಸ್ ಆಗಿತ್ತು. ಈ ಸಲ ರಾಜ್ಯಸಭೆಯಲ್ಲಿ ಮಂಡನೆಯಾಗಲಿದೆ. ಇನ್ನು 5ನೇದು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನ 33ರಿಂದ 37ಕ್ಕೆ ಹೆಚ್ಚಿಸಲಾಗಿದೆ. ಈ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೇ 2026ರಲ್ಲಿ ಸುಗ್ರೀವಾಜ್ಞೆಯನ್ನೂ ಸಹ ಪ್ರಕಟಿಸಿದ್ದಾರೆ. ಈ ಮಸೂದೆಯು ಸಂಸತ್ ಕಲಾಪದಲ್ಲಿ ಚರ್ಚೆಯಾಗಲಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಅಯೋಧ್ಯೆ ದೇಣಿಗೆ ಕಳ್ಳತನ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳೇ ಪ್ರತಿಪಕ್ಷಗಳ ಪಾಲಿಗೆ ಬ್ರಹ್ಮಾಸ್ತ್ರ ಆಗಿರುವುದು ಖಚಿತವಾಗಿದೆ. ಏನೇನ ಆಗತ್ತೆ ಅನ್ನೋದನ್ನ ನೋಡೋಣ. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ತುರ್ತು ಸಚಿವ ಸಂಪುಟ ಸಭೆ ನಡೆಸಿದ್ರು. ಆಮೇಲೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ರಾಜ್ಯದಲ್ಲಿ ಆಗಿರುವ ಮಳೆ ಕೊರತೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ತಗೊಂಡ್ರು. ಬರ ಪರಿಸ್ಥಿತಿಯ ಬಗ್ಗೆ ವರದಿ ತಗೊಂಡ್ರು. ಕುಡಿಯುವ ನೀರು ಸಮಸ್ಯೆ ಕುರಿತು ಡಿಸಿಗಳ ಜೊತೆಗೆ ಸಿಎಂ ಸಭೆ ಮಾಡಿದ್ರು. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಆಗಿರುವ ಬರದ ಸಮಸ್ಯೆಯ ಬಗ್ಗೆ ವಿಸ್ತೃತ ವರದಿ ಕೊಡಿ ಅನ್ನುವ ಸೂಚನೆಯನ್ನೂ ಕೊಟ್ಟರು. ಆಮೇಲೆ ರೈತರಿಗೆ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಅನ್ನುವ ಸಲಹೆಯನ್ನು ಕೂಡ ಸಿಎಂ ಕೊಟ್ಟಿದ್ದಾರೆ. ಇನ್ನು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸಾಕಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 60% ಮುಂಗಾರು ಮಳೆಯ ಕೊರತೆ ಇದೆ. ರೈತರಿಗೆ ತಿಳಿಸಿ ಹೇಳಿ, ಜಲಾಶಯಗಳಲ್ಲಿ ಕೇವಲ 40% ನೀರು ಮಾತ್ರ ಸಂಗ್ರಹ ಇರುವ ಬಗ್ಗೆ ಮನವರಿಕೆ ಮಾಡಿ. 178 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದ್ದು ಬರ ತಾಲೂಕುಗಳನ್ನ ಘೋಷಣೆ ಮಾಡೋಣ. ಆದರೆ ಡ್ಯಾಂಗಳಲ್ಲಿ ಈಗಿರುವ ನೀರನ್ನ ಕುಡಿಯುವ ನೀರಿಗೆ ಬಳಸಲು ಮಾತ್ರ ಮೊದಲ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ರೈತರು ನೀರಾವರಿ ಬೆಳೆ ಹಾಕಬಾರದು ಅನ್ನುವ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಬೇಕಾಗುತ್ತೆ. ಬರ ನಿರ್ವಹಣೆಗೆ ಡಿಸಿಗಳ ಖಾತೆಯಲ್ಲಿ 329 ಕೋಟಿ ರೂಪಾಯಿ ಇದೆ. ಅದನ್ನ ಬಳಸ್ಕೊಳ್ಬೇಕು. ಪ್ರತಿ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಬರ ಸಮಸ್ಯೆಯ ಬಗ್ಗೆ ಸಭೆ ಆಗಬೇಕು. ಕುಡಿಯುವ ನೀರಿನ ಕಾಮಗಾರಿ ಅಗತ್ಯ ಇದ್ರೆ ಪ್ರತಿ ತಾಲೂಕಿಗೆ 1 ಕೋಟಿ ಮಂಜೂರು ಮಾಡೋದು. ಬೋರ್ವೆಲ್ಗಳ ಅಗತ್ಯ ಇದ್ರೆ ಅಧಿಕಾರಿಗಳೇ ಮುಂದೆ ನಿಂತು ಬೋರ್ವೆಲ್ನ ಕೊರೆಸಬೇಕು. ಬೋರ್ವೆಲ್ ಕೊರೆಸುವಾಗ ವಿಡಿಯೋ ಚಿತ್ರೀಕರಣ ಆಗಬೇಕು. ನಕಲಿ ಲೆಕ್ಕ ಕೊಟ್ರೆ ಅಧಿಕಾರಿಗಳನ್ನ ಬಿಡಲ್ಲ. 2 ವಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರದ ಬಗ್ಗೆ ವರದಿ ಸಲ್ಲಿಕೆ ಮಾಡೋಣ ಅಂತಾನೂ ಕೂಡ ಸಿಎಂ ತಿಳಿಸಿದ್ದಾರೆ. ಬರೇ ಕುಡಿಯೋಕೆ ಮಾತ್ರ ನೀರು ಇದ್ದಂಗೆ ಕಾಣ್ತಾ ಇದೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ. ಮಂಡ್ಯದಲ್ಲೂ ಕೂಡ ಏನು ನಾವು ನೀರು ಬಿಟ್ಟಿದ್ದೇವೆ, ಅದು ಕುಡಿಯೋ ನೀರಿಗೆ ಅಂತ ಸ್ವಲ್ಪ ಬಿಟ್ಟಿದ್ದೇವೆ ಅಷ್ಟೇ. ಅಲ್ಲೂ ಕೂಡ ಯಾರು ಬೆಳೆಗಳನ್ನು ಹಾಕೊಳ್ಬಾರ್ದು ಅನ್ನೋದು ನನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ. ಜಲವಿದ್ಯುತ್ಗೆ ಬರೀ 23% ಇದೆ, 40% ಮಾತ್ರ ಆವರೇಜ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಅಂತರ್ಜಲದ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ದೇನೆ. ಕೆರೆಗಳು ಕೂಡ ನೀರಿನ ಮಟ್ಟ ಬಹಳ ಕಡಿಮೆ ಆಗಿದೆ. ಈಗ ಮನ್ರೇಗಾ ವಿಚಾರದಲ್ಲಿ ನಮ್ಮದು ತೀವ್ರವಾದಂಥ ಕೇಂದ್ರ ಸರ್ಕಾರದ ಏನು ಆದೇಶ ಇದೆ ಅದರ ಬಗ್ಗೆ ನಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂತೇಳಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅದಕ್ಕೆ ಏನೇನು ಬೇಕು ನಮ್ಮ ಹೋರಾಟ ನಡೀತಾ ಇದೆ. ಒಂದೇ ಒಂದು ಆತ್ಮಹತ್ಯೆ ಆಗಿದೆ ಅನ್ನೋದು ಒಂದು ಮಾಹಿತಿ ಅಫಿಷಿಯಲ್ ಬಂದಿದೆ, ಇಲ್ಲಿವರೆಗೂ ಬಂದಿದೆ. 20ನೇ ತಾರೀಕಿನ ಅಸೆಂಬ್ಲಿ ಸೆಷನ್ ಇದೆ.
ಮಧ್ಯದಲ್ಲಿ ಹೋಗಿ ಸಂಸತ್ ಸದಸ್ಯರು ಹೋಗ್ಬೇಕು, ನಮ್ಮ ರಾಜ್ಯಕ್ಕೆ ಏನೇನು ಆಗಬೇಕು ಅನ್ನೋದು ಕೂಡ ಹೇಳಬೇಕು. ಅದನ್ನೆಲ್ಲ ಹೇಳಿ ಬರ್ತೀನಿ. ಇವೆಲ್ಲದರ ಜೊತೆಗೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಗ್ಯಾರಂಟಿಗಳ ಪರಿಷ್ಕರಣೆನೂ ಬೇಗ ಮುಗಿಸಬೇಕು ಅಂತ ಸಿಎಂ ಸಲಹೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಪರಿಷ್ಕರಣೆ ಮಾಡುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮಳೆ ಇಲ್ಲ ಅಂತ ರೈತರು ಒದ್ದಾಡ್ತಾ ಇದ್ರೆ, ಜಮ್ಮು ಕಾಶ್ಮೀರದಲ್ಲಿ ಕಂಡು ಕೇಳರಿಯದಷ್ಟು ಮಳೆಯಾಗ್ತಿದೆ. ಮೇಘ ಸ್ಫೋಟವಾಗಿ ಬೆಟ್ಟ ಗುಡ್ಡಗಳೇ ಕುಸಿದು 11 ಜನ ಇವತ್ತು ಜೀವ ಬಿಟ್ಟಿದ್ರೆ, ನೂರಾರು ಜನ ಆಸ್ಪತ್ರೆ ಸೇರಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಪ್ರವಾಹದಿಂದ ದಿಢೀರ್ ಮೇಘಸ್ಫೋಟ ಉಂಟಾಗಿದೆ. ರಜೌರಿ ಹಾಗೂ ಕಿಶ್ತ್ವಾರದಲ್ಲಿ ಪ್ರವಾಹದಿಂದ ಮೇಘಸ್ಫೋಟದ ಬಳಿಕ ಭೂಕುಸಿತ ಉಂಟಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹದಲ್ಲಿ ಸಿಲುಕಿ ಇದುವರೆಗೂ 11 ಜನ ಸಾವನ್ನಪ್ಪಿದ್ದಾರೆ. ಹಲವು ಗ್ರಾಮಗಳ ಸಂಪರ್ಕವೇ ಕಟ್ಟಾಗಿದೆ. ನಾಪತ್ತೆಯಾದವರ ಹುಡುಕಾಟವನ್ನ ತೀವ್ರಗತಿಯಲ್ಲಿ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತಿನಿಂದ ಅಮರನಾಥ ಯಾತ್ರೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರಿ ಮಳೆಯಾಗ್ತಿದೆ, ಭೂಕುಸಿತ ಉಂಟಾಗ್ತಾ ಇದೆ. ಜೊತೆಗೆ ಪ್ರವಾಹ ಭೀತಿಯಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹವಾಮಾನ ಪರಿಸ್ಥಿತಿಗಳು ಸುಧಾರಿಸಿದ ನಂತರ ಯಾತ್ರಾ ಮಾರ್ಗಗಳ ಸುರಕ್ಷತೆಯನ್ನ ಪರಿಶೀಲಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ.